ಕೇಶಿರಾಜನ ಶುದ್ಧಗೆ ವಿಚಾರ. ಕೇಶಿರಾಜ ಸಂಸ್ಕೃತ ವ್ಯಾಕರಣವನ್ನು ಆಧಾರವಾಗಿಟ್ಟುಕೊಂಡು ಹಳಗನ್ನಡದಲ್ಲಿ ಕನ್ನಡ ವ್ಯಾಕರಣವನ್ನು ಬರೆದ ಶ್ರೇಷ್ಠ ವ್ಯಾಕರಣಕಾರ. ಅಂತೆಯೇ ಆತನ ಕನ್ನಡ ಶುದ್ಧಗೆಯಲ್ಲಿ ಅಥವಾ ವರ್ಣಮಾಲೆಯಲ್ಲಿ ಸಂಸ್ಕೃತದ ಕೆಲ ವರ್ಣಗಳು ನುಸುಳಿಕೊಂಡು ಬಂದಿವೆ. ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಮೊದಲು ಒಟ್ಟು 57 ಅಕ್ಷರಗಳನ್ನು ಹೇಳಿ, ಅನಂತರ ಆ 57 ಅಕ್ಷರಗಳಲ್ಲಿ ಸಂಸ್ಕೃತದ 10 ಅಕ್ಷರಗಳನ್ನು ಕಳೆಯಲು ಹೇಳುತ್ತಾನೆ. ಹೀಗೆ ಕಳೆದರೆ ಉಳಿಯುವ 47 ಅಕ್ಷರಗಳು ಅಚ್ಚಗನ್ನಡ ಶುದ್ಧಗೆಗಳಾಗುತ್ತವೆ ಎನ್ನುತ್ತಾನೆ ಕೇಶಿರಾಜ. ಇವುಗಳನ್ನೇ ಕೇಶಿರಾಜ ಅಚ್ಚಗನ್ನಡ ಶುದ್ಧಗೆಗಳೆಂದು ಕರೆದು 47ನೇ ಶುದ್ಧಗೆಯಚ್ಚಗನ್ನಡಕ್ಕಿ ಕ್ರಮದಿಂ ಎನ್ನುತ್ತಾನೆ. ಕೇಶಿರಾಜ ಕನ್ನಡ ಶುದ್ಧಗೆಯಿಂದ ಕಳೆಯಲು ಹೇಳಿದ 10 ಅಕ್ಷರಗಳು ಹೀಗಿವೆ: ರು, ರು, ಲು, ಲು, ಶ, ಶ, ಸ, ವಿಸರ್ಗ, ಜಿಹ್ವಾಮೂಲೀಯ, ಉಪಧ್ಮಾನೀಯ ಹಾಗೂ ಳ ಅಥವಾ ಕುಳ. ಹೀಗೆ 57 ಅಕ್ಷರಗಳಲ್ಲಿ ಸಂಸ್ಕೃತದ 10 ಅಕ್ಷರಗಳನ್ನು ಕಳೆದರೆ ಉಳಿಯುವ 47 ಅಕ್ಷರಗಳೇ ಅಚ್ಚಗನ್ನಡ ಶುದ್ಧಗೆಗಳು. ಒಟ್ಟಾರೆ ಕೇಶಿರಾಜ ಹೇಳಿದ ಈ 47 ಅಚ್ಚಗನ್ನಡ ಶುದ್ಧಗೆಗಳು ಇಂತಿವೆ. 1. ಸ್ವರಗಳು 12. ಆ ಇ ಉ ಎ ಐ ಓ ಔ. ವ್ಯಂಜನಗಳು 31. 1. ವರ್ಗೀಯ ವ್ಯಂಜನ 25. ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ಣ್ ತ ಥ ದ ಧ ನ್ ಪ ಫ ಬ ಭ ಮ್. 2. ಅವರ್ಗೀಯ ವ್ಯಂಜನಗಳು 6. ಐ ಆರ್ ಲಲ್ ವ ಸಹ. 3. ದೇಶೀಯ ಅಕ್ಷರಗಳು 3. ಶಕಟರೇಫೆ, ರಳ, ಕುಳ. 4. ಯೋಗವಾಹಗಳು 1. ಅನುಸ್ವಾರ.